ನಮಸ್ಕಾರ ವೀಕ್ಷಕರೇ. ಚಳಿ ಅನ್ನೋದು ಪ್ರಪಂಚನ ಕಿತ್ಕೊಂಡು ತಿಂತಾ ಇದೆ. ಎಷ್ಟೋ ಕಡೆ ಯಾವ ಮಟ್ಟಕ್ಕಿದೆ ಚಳಿ ಅನ್ನೋದಾದ್ರೆ ಹಿಂದೆ ನೋಡ್ತಾ ಇರ್ಬೋದು, ಐಸ್ ಗೆಡ್ಡೆಗಳು ಮನೆ ಮೇಲೆ ಅಷ್ಟೊಂದು ದೊಡ್ಡ ದೊಡ್ಡ ಐಸ್ ಗೆಡ್ಡೆಗಳು ಕಟ್ತಾ ಇದೆ. ಅಂದ್ರೆ ಜನ ರಸ್ತೆನಲ್ಲಿ ಓಡಾಡೋದಕ್ಕೆ ಆಗ್ತಾ ಇಲ್ಲ. ರೀಸೆಂಟ್ ಆಗಿ ಕೆನಡಾದಲ್ಲಿ ಇಂತ ಒಂದು ಇನ್ಸಿಡೆಂಟ್ ನೋಡೋದು ಸುಮಾರು 25-30 ವರ್ಷ ಬೇಡ, ಒಂದು 50 ವರ್ಷ ಹಿಂದೆ ಹೋಗೋದಾದ್ರೂ ಇಂಥ ಚಳಿನ ನೋಡಿಲ್ಲ. ಅಂತ ಚಳಿನ ಅನುಭವ ಮಾಡಿಸ್ತಾ ಇದೆ ಇವತ್ತು ಜಗತ್ತಿಗೆ. ಉತ್ತರ ಧ್ರುವದಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಐಸ್ ಅನ್ನೋದು ಫಾಸ್ಟ್ ಆಗಿ ಕರಗ್ತಾ ಇದೆ. ಅದ್ರ ಇಂಪ್ಯಾಕ್ಟ್ ವರ್ಟೆಕ್ಸ್ ಬ್ರೇಕ್ ಡೌನ್ ಅಂತ ಕರೆದಿದ್ದಾರೆ ಅದನ್ನ. ಅದರ ಇಂಪ್ಯಾಕ್ಟ್ ಏನಾಗ್ತಾ ಇದೆ, ಎಲ್ಲಾ ಕಡೆ ಕೋಲ್ಡ್ ವೆದರ್. ಇವನ್ ನಮ್ಮ ದೇಶದಲ್ಲೂ ಇಂಥ ಚಳಿನ ಫೀಲ್ ಮಾಡ್ತಾ ಇದೀವಿ. ಉತ್ತರ ಧ್ರುವಕ್ಕೂ ನಮ್ಮ ದೇಶಕ್ಕೂ ಎಷ್ಟೋ ಕಿಲೋಮೀಟರ್ ದೂರ ಇದೆ, ಸಾವಿರಾರು ಕಿಲೋಮೀಟರ್ ದೂರ. ಆದ್ರೂ ಕೂಡ ಚಳಿ ಅನುಭವ ಯಾವ ಮಟ್ಟಕ್ಕೆ ರೀಚ್ ಆಗಿದೆ, ಇದಿನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ವರ್ಷ ಸ್ವಲ್ಪ ಕಡಿಮೆ ಇರ್ಬೋದು, ಇನ್ನ ಮುಂದಿನ ವರ್ಷಗಳು ಫೇಸ್ ಮಾಡೋದಕ್ಕೆ ರೆಡಿ ಆಗಿ. ಅದನ್ನೇ ಹೇಳಿದ್ದವರು ಹಿಮಯುಗ ಅಂತ ಕರೆದ್ರು. ಮುಂದೆ ಒಂದು ದಿನ ಹಿಮಯುಗ ಬರುತ್ತೆ. ಈಗ ಆಲ್ರೆಡಿ ಕೆನಡಾ ಆಗ್ಬೋದು, ರಷ್ಯಾ, ಜಪಾನ್ ಈ ಕಡೆ ಎಲ್ಲ ಈ ಹಿಮಯುಗನ ಫೇಸ್ ಮಾಡ್ತಾ ಇದ್ದಾರೆ. ಇನ್ನ ಇದೇ ಹಿಮಯುಗ ಮುಂದೆ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಇನ್ನ ಫಾಸ್ಟ್ ಆಗಿ ಕರಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್, ನಾವು ಬಳಸ್ತಾ ಇರೋ ಸಂಪನ್ಮೂಲಗಳಿಂದ ಇದು ಜಾಸ್ತಿಯಾಗಿ ಕರಗಿ ಇನ್ನೊಂದು 5 ವರ್ಷದೊಳಗಡೆ ಹಿಮಯುಗ ಪೂರ್ತಿಯಾಗಿ ಭೂಮಿನ ಆವರಿಸ್ತಾ ಹೋಗುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಈಗಲೂ ಟೈಮ್ ಇದೆ. ಈ ಐಸ್ ರೀಸ್ಟೋರೇಷನ್ ಮಾಡಿದ್ರೆ, ಅಂದ್ರೆ ಈ ಐಸ್ ಫಾರ್ಮ್ ಏನಿತ್ತು ಅದನ್ನ ಮತ್ತೆ ರೀಸ್ಟೋರ್ ಮಾಡ್ಲಿಲ್ಲ ಅಂದ್ರೆ ಆ ಉತ್ತರ ಧ್ರುವದಲ್ಲಿ ಮತ್ತೆ ದಕ್ಷಿಣ ಧ್ರುವದಲ್ಲಿ ಈ ನೇಚರಲ್ ಆಗ್ತಾ ಇರೋ ಇಂಪ್ಯಾಕ್ಟ್ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ತಡೆಯೋದಕ್ಕೆ ಆಗೋದೇ ಇಲ್ಲ. ನಾವು ಸಂಪನ್ಮೂಲಗಳನ್ನ ಬಳಸೋದನ್ನ ಕಡಿಮೆನೂ ಕೂಡ ಮಾಡ್ತಾ ಇಲ್ಲ. ಇದೆಲ್ಲದ್ರಿಂದ ಮುಂದೆ ಒಂದು ದಿನ, ಒಂದು 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ನಿಮ್ಮ ಯುಗನ ಫೇಸ್ ಮಾಡುವಂತ ಸಮಯ ಬರುತ್ತೆ. ಅದನ್ನ ಎದುರಿಸೋದಕ್ಕೆ ಸಿದ್ಧ ಆಗಿ ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ಗಳು. ಇದನ್ನ ಈಗಲ್ಲ, ಸಾವಿರಾರು ವರ್ಷಗಳ ಮುಂಚೆನೂ ಅನುಭವಿಸಿದ್ರು. ಆ ಹಿಮಯುಗದಲ್ಲಿ ಏನಾಗಿತ್ತು, ಎಷ್ಟೋ ಬ್ಯಾಕ್ಟೀರಿಯಾಗಳು, ಎಷ್ಟೋ ಜೀವಿಗಳು ಕಂಪ್ಲೀಟ್ ಆಗಿ ಫ್ರೀಸ್ ಆಗೋಗಿತ್ತು, ಕೊಳೆತೋಗಿದಾವೆ. ಈಗಲೂ ಕೂಡ ಅಂತದ್ದೆಲ್ಲ ಕರಗಿ ಸಮುದ್ರದ ನೀರಲ್ಲಿ ಸೇರ್ಕೊಳ್ತಾ ಇದೆ. ಅದೇನಾಗುತ್ತೆ, ನಾವು ಬಳಸುವಂತ ಆಹಾರಕ್ಕೂ ಸೇರ್ಕೊಳ್ತಾ ಇದೆ, ಕಾಯಿಲೆಗಳನ್ನ ಆಡ್ತಾ ಇದೆ. ಒಟ್ನಲ್ಲಿ ಈ ಹಿಮಯುಗ ಕರಗ್ತಾ ಇರೋದ್ರಿಂದ, ಹಿಮಯುಗ ಮುಂದೆ ಬರುತ್ತೆ, ಈ ಹಿಮ ಉತ್ತರ ಧ್ರುವದಲ್ಲಿ ಇರೋ ಕರಗ್ತಾ ಇರೋದ್ರಿಂದ ಅದರ ಇಂಪ್ಯಾಕ್ಟ್ ನ ನಾವೆಲ್ಲ ಫೇಸ್ ಮಾಡೋದಕ್ಕೆ ಸಿದ್ಧ ಆಗ್ಬೇಕಾಗಿದೆ. ಈ ತರದ್ದು ಕಾರಣ ಆಗ್ತಾ ಇರೋದಕ್ಕೆ, ಈ ತರದ್ದೆಲ್ಲ ಆಗ್ತಾ ಇರೋದಕ್ಕೆ ಕಾರಣ ನಾವೇ ಅಲ್ವಾ? ನಾವೇ ಫೇಸ್ ಮಾಡಬೇಕು. ನೋಡ್ತಾ ಇದ್ದೀರಾ ದೇಶಗಳನ್ನ ಯಾವ ರೀತಿ ಐಸ್ ಅಲ್ಲಿ ನಲಗೋಗ್ತಾ ಇದಾವೆ. ರಷ್ಯಾದಲ್ಲಿ ರೀಸೆಂಟ್ ಆಗಿ ಒಂದು ಟೆಂಪರೇಚರ್ ರೆಕಾರ್ಡ್ ಆಯ್ತು, -88°C. ಅಂದ್ರೆ ನಾರ್ಮಲ್ ಮನುಷ್ಯ ಜಸ್ಟ್ ಕೈಗೆ ಗ್ಲೌಸ್ ಹಾಕೊಳ್ದೆ, ಏನು ಹಾಕೊಳ್ದೆ ನಿಂತಿದ್ದ ಅಂದ್ರೆ ಅವನ ಕೈ ಎಲ್ಲ ಪೂರ್ತಿಯಾಗಿ ಫ್ರೀಸ್ ಆಗಿ ಹೋಗ್ಬಿಡುತ್ತೆ. -88° ಲೆಕ್ಕ ಹಾಕೊಳ್ಳಿ. -5° ಹೋದ್ರೇನೆ ತಡ್ಕೊಳ್ಳೋದಕ್ ಆಗೋದಿಲ್ಲ ಅಂತಾರೆ. ಅಂತದ್ರಲ್ಲಿ -88° ರೀಚ್ ಆಗ್ತಾ ಇದೆ ಟೆಂಪರೇಚರ್ ನೇಚರ್ ಅಲ್ಲಿ. ಅಂದ್ರೆ ಇದನ್ನ ಯಾವ ರೀತಿ ಎದುರಿಸೋದು? ನೇಚರ್ನ ಎದುರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಜೊತೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಆದ್ರೆ ಮಿತಿಮೀರಿ ಬಳಸ್ತಾ ಇದೀವಿ. ಮಿತಿಮೀರಿದ ಜನಸಂಖ್ಯೆ, ನಮಗ್ ಬೇಕಾಗಿರುವಂತ ಈ ಟೆಕ್ನಾಲಜಿಗೋಸ್ಕರ, ಅಡ್ವಾನ್ಸ್ಮೆಂಟ್ಗೋಸ್ಕರ ನಾವು ಮಾಡ್ತಾ ಇರುವಂತ ಕೆಲಸಗಳಿಂದ, ಬಳಸ್ತಾ ಇರುವಂತ ವೆಹಿಕಲ್ಸು, ಇದೆಲ್ಲದ್ರಿಂದ ಕೂಡ ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದೀವಿ. ಇನ್ನ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ. ಎಚ್ಚೆತ್ಕೊಳ್ಳಿ ಅಂತಾನೆ ಸೈಂಟಿಸ್ಟ್ ಎಚ್ಚರಿಸ್ತಾ ಇದ್ದಾರೆ. ನೋಡಿ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ನಿಮಗ್ ಬಿಟ್ಟಿದ್ದು.